ಸುಳ್ಳಿನ ಸಂತೆಯಲ್ಲಿ ಸತ್ಯ ಮಾರಾಟವಾಗುತ್ತಿರುವ ಕಲಿಯುಗದಲ್ಲಿದ್ದೇವೆ. ಕೊಲೆ ಸುಲಿಗೆಗಳ ಹಾವಳಿಯಲ್ಲಿದ್ದೇವೆ. ಎಚ್ಚರವಾಗಿರಿ ಮಾನವ, ಎಚ್ಚರವಾಗಿರಿ. ಬೇಟೆಗೆ ಅಂತ ಇಳಿದ ಮೇಲೆ ಭೇಟಿಯಾಗೋ ಮಾತೆಗೆ ಸಿದಾ ಕೋಟೆಗೆ ನುಗ್ಗಬೇಕು, ಸಿದಾ ಕೋಟೆಗೆ ನುಗ್ಗಬೇಕು. ಭಯವನ್ನು ಬಿಟ್ಟು ಧೈರ್ಯದಿಂದ ನಿಲ್ಲು, ಬದಲಾವಣೆ ನಿನ್ನಿಂದಲೇ ಶುರುವಾಗಲಿ. ಭಯವನ್ನು ಬಿಟ್ಟು ಧೈರ್ಯದಿಂದ ನಿಲ್ಲು, ಬದಲಾವಣೆ ನಿನ್ನಿಂದಲೇ ಶುರುವಾಗಲಿ. ಸುಮ್ಮನೆ ಕೊರಗ್ತಿದೀಯಾ, ನಂಗೇನು ಇಲ್ಲ ಅಂತ? ದೇವರು ಎಲ್ಲ ಕೊಟ್ಟಿದ್ದಾನೆ, ನೀನು ಆ ಶಕ್ತಿನ ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ಗುರು ಅಂದರೆ ಸಾಧನೆ ಮಾಡೋರು, ಇಲ್ಲ ಅಂದರೆ ಸಾಧಿಸೋಕೆ ಅಂತಾನೆ ಹಠವಾದಿ ಶಿಷ್ಯನನ್ನು ತಯಾರು ಮಾಡೋರು. ಯಾವತ್ತೂ ಸಾವಿನ ಬಗ್ಗೆ ಯೋಚಿಸಬೇಡ, ಅದು ಬಂದೇ ಬರುತ್ತದೆ. ಸಾಧಿಸುವ ಬಗ್ಗೆ ಯೋಚಿಸು, ಅದು ನೀನು ಕಷ್ಟಪಟ್ಟರೆ ಮಾತ್ರ ಬರುತ್ತದೆ. ನೊಂದವರ ಅಂತಿಮ ತೀರ್ಮಾನವೇ ಆತ್ಮಹತ್ಯೆ. ಅದು ಆಗಬಾರದು, ಇದು ನಿರ್ಧಾರವಾಗಬಾರದು, ಆತ್ಮಹತ್ಯೆ ಆಗಬಾರದು. ಸೋಲಿಗೆ ಹೆದರಲೇಬೇಡ, ನಿರಂತರ ಹೋರಾಡು. ಸೋತರೆ ಅಂತಿಮ ಯಾತ್ರೆ, ಗೆದ್ದರೆ ಹಠವಾದಿಯ ಚರಿತ್ರೆ. ಸೋಲಿಗೆ ಹೆದರಬೇಡ, ನಿರಂತರ ಹೋರಾಡು. ನೋಡಿದಿರಾ, ಈಗಿನ ಮನುಷ್ಯರು ಅಷ್ಟೊಂದು ಭಾರವಿಲ್ಲ. ನೋವುಗಳನ್ನೇ ತುಂಬಿಕೊಂಡ ಅವರ ಮನಸ್ಸುಗಳು ಅವರಿಗಿಂತ ತುಂಬ ಭಾರವಾಗಿವೆ. ಅವರಿಗಿಂತ ನಾವು ಚೆನ್ನಾಗಿರಬೇಕು ಎನ್ನುವ ಆಸೆಯೇ ಎಲ್ಲರನ್ನೂ ಸಾಲದಲ್ಲಿ ಸಿಲುಕಿಸಿದ್ದು, ಸಾಲದ್ದಕ್ಕೆ ಸಮಸ್ಯೆಗೆ ತಳ್ಳಿದ್ದು. ಪಾಪ, ಎಲ್ಲರಿಗೂ ಹೇಳಿಕೊಳ್ಳಲಾರದಷ್ಟು ಕಷ್ಟಗಳಿವೆ. ಆದರೂ ಬದುಕುತ್ತಿದ್ದಾರೆ. ನಾಳೆಯಾದರೂ ಸರಿ ಹೋಗುವುದೆಂಬ ಭರವಸೆಯ ಮೇಲೆ. ಮೊದಲು ಗೆಲ್ಲೋಕೆ ಬೇಕಾದ ತಂತ್ರ ಹುಡುಕು. ಕುತಂತ್ರ ಏನು, ನಿನ್ನ ಹಿಂದೆ ಲೆಕ್ಕಕ್ಕಿಲ್ಲದಷ್ಟು ನಡೀತಾ ಇದ್ದಾವೆ. ನಿನಗೆ ಗೊತ್ತಾಗುತ್ತಿಲ್ಲ. ದುಡ್ಡು ಹೊಡೆಯೋದೇ ಬೇರೆ, ದುಡ್ಡು ದುಡಿಯೋದೇ ಬೇರೆ. ಹೊಡೆದವ ಶ್ರೀಮಂತನಾದ, ದುಡಿದವ ಬಡವನಾದ. ಇದೇ ವಾಸ್ತವ. ಶತ್ರುವಿನ ಬಲ ತಿಳಿದುಕೊಂಡು ಯುದ್ಧಕ್ಕೆ ನಿಂತಾಗ ಜಯ ಅನ್ನೋದು ನಿನ್ನ ಮುಂದೆ ಮಂಡಿಯೂರಿ ನಿಂತಿರುತ್ತದೆ. ಧೈರ್ಯಗೆಡಬೇಡ, ಅವನಿದಾನೆ, ಸಮಯ ನೋಡಿ ಕೈ ಹಿಡಿತಾನೆ. ತಾಳ್ಮೆ ಇರಲಿ. ಗುರಿ ಮುಟ್ಟುವವರೆಗೂ ಅಣುಕಿಸುವವರನ್ನು, ಕೆಣಕುವವರನ್ನು ಇಣುಕಿ ಸಹ ನೋಡಬೇಡ. ಇನ್ನೊಬ್ಬರ ಕಾಲ ಕೆಳಗೆ ಇರಬಾರದೆಂದರೆ ಮೊದಲು ಅವರಿವರ ಕಾಲೆಳೆಯುವುದನ್ನು ಬಿಡಬೇಕು. ಆತ್ಮಕ್ಕೆ ಸಾವಿಲ್ಲ ಎಂಬುದನ್ನು ಅರಿತವ ಸಾವಿಗೆ ಎಂದೂ ಹೆದರು